ವಡವನಘಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಒಂದಷ್ಟು ಕಾಮಗಾರಿಗಳಲ್ಲಿ ಇಲ್ಲಿ ಅಕ್ರಮ ಕಂಡು ಬಂದಿತ್ತು. ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತರವಾದ ನಂತರ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ಅಮೋಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಗೆ ಎಚ್ಚೆತ್ತುಕೊಂಡಂತಹ ಪಂಚಾಯಿತಿ ವರದಿಗೆ ಅಲರ್ಟ್ ಆದ ವಡವನಘಟ್ಟ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಮೊನ್ನೆ ಅಷ್ಟೇ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ನರೇಗಾ ಕಾಮಗಾರಿಯಲ್ಲಿ 15ಕ್ಕೂ ಹೆಚ್ಚು ಕಾಮಗಾರಿಗಳ ಅಕ್ರಮಗಳ ಬಗ್ಗೆ ನಾವು ವರದಿಯನ್ನ ಮಾಡಿದ್ದೀವಿ. ಅಕ್ರಮ ಅವ್ಯವಹಾರಗಳನ್ನ ಬಯಲು ಮಾಡಿದೆ ಅಮೋಕ್ ಟಿವಿ. ವರದಿ ಬಳಿಕ ಪಂಚಾಯಿತಿಗೆ ಭೇಟಿ ನೀಡಿದ ಮೇಲಾಧಿಕಾರಿಗಳ ತಂಡ ಭೇಟಿ ನೀಡಿ ಕಡತಗಳನ್ನ ಪರಿಶೀಲಿಸುವ ವೇಳೆಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ಇಲ್ಲಿ ಬಯಲಾಗಿದೆ. ಇದು ಅಮೋಕ್ ಟಿವಿಯ ಕಾರ್ಯಕ್ಕೆ ಸಾರ್ವಜನಿಕರು ಗ್ರಾಮಸ್ಥರು ಅಲ್ಲಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. 5 ದಿನಗಳ ಹಿಂದೆ ಅಷ್ಟೇ ವಡವನಘಟ್ಟ ಗ್ರಾಮ ಪಂಚಾಯಿತಿಯ ನರೇಗಾ ಕಾಮಗಾರಿಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ಕಾಮಗಾರಿಗಳಲ್ಲಿ ಅಕ್ರಮ ಇಲ್ಲಿ ನಡೆದಿತ್ತು ಅಂತ ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತರವಾಗಿತ್ತು. ಅದಕ್ಕೆ ಪ್ರತಿಯಾಗಿ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ವಡವನಘಟ್ಟ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಪ್ರತಿಯೊಂದು ಕಡತಗಳನ್ನ ಪರಿಶೀಲನೆ ಮಾಡಿ ಕಾಮಗಾರಿಯಲ್ಲಿ ಲೋಪವಾಗಿದೆ ಇಲ್ಲಿ ಅನ್ನುವಂಥದ್ದು ಇಲ್ಲಿ ಗೊತ್ತಾಗಿದೆ. ಅಧಿಕಾರಿಗಳು ಕೂಡ ಅಲ್ಲಿ ಆ ಕಡತಗಳನ್ನ ಪರಿಶೀಲನೆ ನಡೆಸಿ ಅವ್ರಿಗೆ ಒಂದ್ ಕಡೆಯಿಂದ ಶಾಕ್ ಆಗಿದೆ. ಆದಷ್ಟು ಬೇಗ ಎಲ್ಲವನ್ನ ಇಲ್ಲಿ ಸರಿಪಡಿಸ್ತೀವಿ, ಎಲ್ಲಾ ಕಡತಗಳನ್ನ ಪರಿಶೀಲಿಸಿ ದಾಖಲೆಗಳನ್ನ ಇಲಾಖೆಗೆ ಕಳುಹಿಸ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಅಮೋಕ್ ಟಿವಿ ಪ್ರತಿನಿಧಿಯೊಂದಿಗೆ ಅವರು ಮಾತನಾಡಿದಂತಹ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿರ್ತಾರೆ. ಎಲ್ಲಾ ಕಡತಗಳನ್ನ ಪರಿಶೀಲಿಸ್ತೀವಿ, ಇಲಾಖೆಗೆ ಕಳುಹಿಸ್ತೀವಿ, ಎಲ್ಲೆಲ್ಲಿ ಏನೇನು ಅಕ್ರಮ ಇದೆ, ಯಾರ ಕೈವಾಡ ಇದೆ, ಎಷ್ಟು ದಿನದಿಂದ ಇದು ನಡೀತಾ ಇದೆ, ಎಲ್ಲವನ್ನ ಇಲ್ಲಿ ನಾವು ಆದಷ್ಟು ಬೇಗ ಸರಿಪಡಿಸ್ತೀವಿ ಅನ್ನುವಂಥದ್ದು ಇಲ್ಲಿ ಅಮೋಕ್ ಟಿವಿಯ ಪ್ರತಿನಿಧಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು. ಅಮೋಕ್ ಟಿವಿಯ ಕಾರ್ಯವೈಖರಿಯನ್ನ ಆಯರಹಳ್ಳಿ ಗ್ರಾಮಸ್ಥರು ಶ್ಲಾಘನೆಯನ್ನ ವ್ಯಕ್ತಪಡಿಸಿ ಅಮೋಕ್ ಟಿವಿಗೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಇದರ ಬಗ್ಗೆ ಅಲ್ಲಿ ಗ್ರಾಮಸ್ಥರು ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ಆಯರಹಳ್ಳಿ ಗ್ರಾಮದಲ್ಲಿ ಜಲಜೀವನ್ ಯೋಜನೆಯಲ್ಲಿ ಕಾಮಗಾರಿ ನಡೀತಾ ಇದೆ. ಆ ಜಲಜೀವನ್ ಯೋಜನೆಯಲ್ಲಿ ನಡೀತಾ ಇರುವ ಕಾಮಗಾರಿಗೆ ಒಬ್ಬ ರೈತ ಅನಂತ ರಂಗೇಗೌಡ ಎನ್ನುವರು ಪೈಪನ್ನು ಜೋಡಿಸ್ಕೊಂಡಿದ್ದಾರೆ ಅಕ್ರಮವಾಗಿ. ಇದರ ಬಗ್ಗೆ ನಾವು ಮೇಲಾಧಿಕಾರಿಗಳಿಗೆ AEE ಮತ್ತು AE ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ನಾವು ತಿಳಿಸಿದ್ದು, ಮಾನ್ಯ ಶಾಸಕರಿಗೂ ಸಹ ತಿಳಿಸಿದ್ದು. ಶಾಸಕರು ಫೋನ್ ಮಾಡಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಹೇಳಿದರೂ ಸಹ ಯಾವುದೇ ಅಧಿಕಾರಿಗಳು ಇದುವರೆಗೂ ಸಹ ಸ್ಥಳಕ್ಕೆ ಬಂದಿಲ್ಲ, ಯಾವುದೇ ಸ್ಥಳ ಮಂಜೂರು ಮಾಡಿಲ್ಲ. ನಮ್ಮ ಯಾವುದೇ ದೂರುಗಳಿಗೂ ಅವರು ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಈ ಅಮೋಕ್ ಟಿವಿ ಮೂಲಕ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀವಿ ಅಂದರೆ, ನೀವು ಅಧಿಕಾರಿಗಳು ಯಾವುದೇ ಅವರ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದರೆ ನಾವು ನಿಮ್ಮ ಕಚೇರಿ ಮುಂದೆ ಬಂದು ಧರಣಿ ಕೊಡಬೇಕಾಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ವಡವನಘಟ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ಈ ದಿನ ಜಿಲ್ಲಾ ಪಂಚಾಯತ್ ವತಿಯಿಂದ ಓಂಬುಡ್ಸ್ಮನ್ ಸರ್ ಅವರು ಸಹ ನರೇಗಾ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನು ದೂರಿತ್ತು ಆ ಒಂದು ಸ್ಥಳಗಳಿಗೆ ಕಾಮಗಾರಿ ಸ್ಥಳಗಳಿಗೆ ಸ್ಥಳ ಪರಿಶೀಲನೆಗೋಸ್ಕರ ಬಂದ್ಬಿಟ್ಟು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ. ಮುಂದಿಂದು ನಮಗೆ ಏನು ಕಡತಗಳ ಜೆರಾಕ್ಸ್ ಪ್ರತಿಯನ್ನು ಕೊಡಲಿಕ್ಕೆ ನಮಗೆ ತಿಳಿಸಿದರೆ ಅದು ನಾವು ಇಮಿಡಿಯೇಟ್ ತಲುಪಿಸ್ತೀವಿ ಓಂಬುಡ್ಸ್ಮನ್ ಕಚೇರಿಗೆ.